ಸಂಜೆ ಸಮಾಚಾರದ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಂಗಳೂರಲ್ಲಿ ಹಾಡಹಗಲೇ ರಾಬರಿ ನಡೆದಿದೆ. ಎಟಿಎಂಗೆ ಹಣ ತುಂಬುವ ವಾಹನದಿಂದ ಹಣ ದರೋಡೆ ಮಾಡಿ ಖದೀಮರು ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರಿನ ಡೈರಿ ಸರ್ಕಲ್ ಬಳಿ ಈ ಘಟನೆ ನಡೆದಿದೆ. ಜೆಪಿ ನಗರದ ಎಚ್ಡಿಎಫ್ಸಿ ಬ್ಯಾಂಕ್ನಿಂದ ಎಟಿಎಂಗೆ ತುಂಬಲು 7 ಕೋಟಿ 11 ಲಕ್ಷ ಹಣವನ್ನ ಪಡೆದುಕೊಂಡು ಬರಲಾಗ್ತಾ ಇತ್ತು. ಆದರೆ ಅಶೋಕ ಪಿಲ್ಲರ್ ಬಳಿ ವಾಹನ ತಡೆದ ದರೋಡೆಕೋರರು ನಾವು ಆರ್ಬಿಐನಿಂದ ಬಂದಿದ್ದೇವೆ, ವಾಹನ ಹಾಗೂ ಹಣ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಡೈರಿ ಸರ್ಕಲ್ ವರೆಗೆ ಕರೆದುಕೊಂಡು ಬಂದಿದ್ದಾರೆ. ಆ ಬಳಿಕ ಹಣ ದರೋಡೆ ಮಾಡಿ ದರೋಡೆಕೋರರು ಎಸ್ಕೇಪ್ ಆಗಿದ್ದಾರೆ. ಸದ್ಯ ಡೈರಿ ಸರ್ಕಲ್ ಬಳಿ ಇರುವಂತಹ ಎಲ್ಲಾ ಸಿಸಿಟಿವಿಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಪೊಲೀಸರು, ಎಫ್ಎಸ್ಎಲ್ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ. ಇನ್ನು ನಗರದಾದ್ಯಂತ ಅಲರ್ಟ್ ಘೋಷಿಸಲಾಗಿದ್ದು ಎಲ್ಲಾ ವಾಹನಗಳ ಪರಿಶೀಲನೆಗೆ ಸೂಚನೆ ನೀಡಲಾಗಿದೆ. ದರೋಡೆಕೋರರು ಫೇಕ್ ನಂಬರ್ ಪ್ಲೇಟ್ ಬಳಸಿ ದರೋಡೆ ಮಾಡಿದ್ದಾರೆ ಎನ್ನಲಾಗಿದೆ. ಇಂದಿರಾನಗರ ಆರ್ಟಿಒದಲ್ಲಿ ನೋಂದಣಿಯಾಗಿದ್ದ ಸ್ವಿಫ್ಟ್ ಕಾರು ಬಳಸಿ ದರೋಡೆ ಮಾಡಲಾಗಿದೆ. ಪರಾರಿ ಆಗುವಾಗ ಸಿಕ್ ಹಾಕೊಳ್ಬಾರದು ಅಂತ ಹೇಳಿ ನಕಲಿ ನಂಬರ್ ಪ್ಲೇಟ್ ಅನ್ನ ಬಳಕೆ ಮಾಡಲಾಗಿದೆ ಎನ್ನಲಾಗ್ತಿದೆ. ಗರುಡ ಆಟೋಕ್ರಾಫ್ಟ್ ಲಿಮಿಟೆಡ್ ಶೋರೂಮ್ನಿಂದ ಖರೀದಿಸಿದಂತಹ ಸ್ವಿಫ್ಟ್ ವಿಡಿಐ ಕಾರ್ನ ನಂಬರ್ ಪ್ಲೇಟ್ ಬಳಸಿ ದರೋಡೆಯನ್ನ ಮಾಡಲಾಗಿದೆ. ಇನ್ನು ದರೋಡೆಕೋರರು ಗನ್ ಪಾಯಿಂಟ್ ಬ್ಲಾಕ್ನಲ್ಲಿ ಇಟ್ಟು ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ. ಮೊದಲಿಗೆ ಆರ್ಬಿಐ ಅಧಿಕಾರಿಗಳು ಅಂತ ಖದೀಮರು ಹೇಳಿದ್ದಾರೆ. ಈ ವೇಳೆ ಸಿಬ್ಬಂದಿ ಪ್ರತಿರೋಧ ತೋರಿದ್ದಾರೆ. ಈ ವೇಳೆ 4ವರಿಗೂ ಕೂಡ ಗನ್ ಪಾಯಿಂಟ್ನಲ್ಲಿ ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ. ಬಳಿಕ ಹಣ ಇದ್ದ ವಾಹನವನ್ನ ಡೈರಿ ಸರ್ಕಲ್ ಕಡೆ ತಂದಿದ್ದಾರೆ. ಫ್ಲೈಓವರ್ ಮೇಲೆ ಜನ ಕಡಿಮೆ ಇದ್ದ ಕಾರಣ ಹಣವನ್ನ ಇನೋವಾ ಕಾರಿಗೆ ಶಿಫ್ಟ್ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಇನ್ನು ದರೋಡೆಗಾಗಿ ಖತರ್ನಾಕ್ ಪ್ಲಾನ್ ಮಾಡಿಕೊಂಡಿದ್ರು ಎನ್ನಲಾಗಿದೆ. ಮೊದಲಿಗೆ ಝೆನ್ ಕಾರಲ್ಲಿ ಬಂದ ಖದೀಮರು ಎಟಿಎಂ ವಾಹನ ಅಡ್ಡಗಟ್ಟಿದ್ದಾರೆ. ಇನ್ನು ದರೋಡೆಕೋರರು ಬಳಸಿದ್ದ ಝೆನ್ ಕಾರ್ನ ನಂಬರ್ ಪ್ಲೇಟ್ ಕೂಡ ನಕಲಿ ಅನ್ನೋದೀಗ ಖಚಿತವಾಗಿದೆ. ಝೆನ್ ಕಾರ್ನಲ್ಲಿ ಸಿಎಂಎಸ್ ವಾಹನ ಅಡ್ಡಗಟ್ಟಿದ ಖದೀಮರು ಆ ಬಳಿಕ ಇನೋವಾ ಕಾರ್ಗೆ ಶಿಫ್ಟ್ ಆಗಿದ್ದಾರೆ ಎನ್ನಲಾಗಿದೆ. ಇನ್ನು ದೊಮ್ಮಲೂರು ಮಾರ್ಗವಾಗಿ ಬಟ್ಟರಹಳ್ಳಿ ಕಡೆ ತೆರಳಿರುವಂತಹ ದರೋಡೆಕೋರರು ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಲು ಯತ್ನಿಸಿದ್ದಾರೆ. ಹೊಸಕೋಟೆ ಬಳಿ ಯೂಟರ್ನ್ ಮಾಡಿರುವಂತಹ ದರೋಡೆಕೋರರು ರೂಟ್ ಡೈವರ್ಟ್ ಮಾಡಿಕೊಂಡು ಅತ್ತಿಬೆಲೆ ಕಡೆ ಹೋಗಿದ್ದಾರೆ. ಸಿಸಿಟಿವಿಯಲ್ಲಿ ದರೋಡೆಕೋರರ ಮೂವ್ಮೆಂಟ್ ಸೆರೆಯಾಗಿದೆ. ಈ ದರೋಡೆ ಪ್ರಕರಣವನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಖಂಡಿಸಿದ್ದಾರೆ. ಬೆಂಗಳೂರಿನಂತಹ ಟ್ರಾಫಿಕ್ ಇರೋ ನಗರದಲ್ಲೇ ಹಗಲಲ್ಲಿ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಲೂಟಿ ದರೋಡೆ ಇದೆ ಬ್ರ್ಯಾಂಡ್ ಬೆಂಗಳೂರಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಿಟಿ ರವಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬ್ಯಾಂಕ್ ಹಣನೇ ಸೇಫ್ಟಿ ಇಲ್ಲ ಅಂದ್ರೆ ಇನ್ನು ಜನಗಳ ಹತ್ರ ಇರೋ ಹಣ ಸೇಫ್ಟಿನಾ? ಬ್ಯಾಂಕ್ ಹಣನೇ ಸೇಫ್ಟಿ ಇಲ್ಲ, ಇನ್ನು ಜನಗಳೆಲ್ಲ ಸೇಫ್ಟಿನಾ? ಇದು ಲೂಟಿ, ಇದು ಕಾನೂನು ಸುವ್ಯವಸ್ಥೆಯ ವೈಫಲ್ಯ. ರಾಜ್ಯ ಸರ್ಕಾರ ನಿಜಕ್ಕೂ ಮಾನ ಮರ್ಯಾದೆ ಕಳ್ಕೊಂಬಿಟ್ಟಿದೆ. ಇದರಿಂದ ಬೀದರಲ್ಲಾಯಿತು ಅಂತ ಎಲ್ಲೋ ಸುಮ್ಮನೆ ಇದ್ರು, ಮಂಗಳೂರಲ್ಲಾಯಿತು ಅಂತ ಸುಮ್ಮನೆ ಇದ್ರು, ಈಗ ಬೆಂಗಳೂರು ಬಂದ್ಬಿಟ್ಟಿದೆ. ನೆಕ್ಸ್ಟ್ ವಿಧಾನಸೌಧದ ಮುಂದೆನೇ ಆದ್ರೂ ಆಶ್ಚರ್ಯ ಪಡಬೇಡಿ. ಅಂಥ ಕೆಟ್ಟ ಸರ್ಕಾರ, ವರ್ಸ್ಟ್, ಕರ್ನಾಟಕದ ಇತಿಹಾಸದಲ್ಲೇ ಇಷ್ಟು ವರ್ಸ್ಟ್ ಲಾ ಆ್ಯಂಡ್ ಆರ್ಡರು ಯಾವತ್ತೂ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ವರ್ಸ್ಟ್ ಸರ್ಕಾರ ಇವತ್ತು ನೋಡ್ತಾ ಇದೆ. ಎಟಿಎಮ್ಮನ್ನೇ ದರೋಡೆ ಮಾಡ್ತಾರೆ ಅಂದರೆ, ಎಟಿಎಂ ವಾಹನವನ್ನೇ ದರೋಡೆ ಮಾಡ್ತಾರೆ ಅಂದರೆ ಕಾನೂನು ಸುವ್ಯವಸ್ಥೆ ಎಷ್ಟು ಮಟ್ಟಿಗಿದೆ ಅನ್ನೋದಕ್ಕೆ ಇದೊಂದು ಶಾಂಪಲ್. ಇಂಥವನ್ನೆಲ್ಲ ಒಂದು ಕಾಲದಲ್ಲಿ ಜಮ್ಮು ಕಾಶ್ಮೀರದಲ್ಲಿ, ಬಿಹಾರದಲ್ಲಿ, ಉತ್ತರ ಪ್ರದೇಶದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಆಗಾಗ ಕೇಳ್ತಾ ಇದ್ವಿ, ಆಗಾಗ ನೋಡ್ತಾ ಇದ್ವಿ. ಇದು ಕರ್ನಾಟಕಕ್ಕೂ ಬಂದಿದೆ ಅಂತ ಹೇಳಿದ್ರೆ ಕಾನೂನು ಸುವ್ಯವಸ್ಥೆ ಅನ್ನೋದು ಯಾವ ಪ್ರಮಾಣದ ಅಧಪತನಕ್ಕೆ ಇಳಿದಿದೆ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಸಮಾರಂಭದಲ್ಲಿ ಡಿಸಿಎಂ ಡಿಕೆಶಿ ತ್ಯಾಗದ ಮಾತುಗಳನ್ನಾಡಿದ್ದಾರೆ. ನಾನು ಕೆಪಿಸಿಸಿ ಅಧ್ಯಕ್ಷನಾಗಿ 5 ವರ್ಷ ಆಯಿತು. ಡಿಸಿಎಂ ಆದ ತಕ್ಷಣವೇ ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ತ್ಯಜಿಸುವ ಇರಾದೆಯಲ್ಲಿದ್ದೆ. ಆದರೆ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಮುಂದುವರಿಯುವಂತೆ ಸೂಚನೆ ಕೊಟ್ಟರು. ನಾನು ಅಧಿಕಾರದಲ್ಲಿ ಇರ್ತೀನೋ ಇಲ್ವೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಬೇರೆಯವರಿಗೆ ಅವಕಾಶ ಸಿಗಬೇಕು. ಕಾರ್ಯಕರ್ತರ ಸ್ವಾಭಿಮಾನಕ್ಕೆ ಧಕ್ಕೆ ಆಗಬಾರ್ದು. ಕೆಲವರು ಪಕ್ಷದ ಕಚೇರಿಯನ್ನೇ ಮರೆತು ಬಿಟ್ಟಿದ್ದಾರೆ, ಅಂತವರಿಗೆ ದೆಹಲಿಯವರೇ ಉತ್ತರವನ್ನ ಕೊಡ್ತಾರೆ ಅಂತ ಅಂದ್ರು. ಪರ್ಮನೆಂಟ್ ಆಗಿರಕ್ಕೆ ಆಗಲ್ಲ. ಐ ಆಮ್ ಟೆಲಿಂಗ್ ಯು, ಆಲ್ರೆಡಿ 5 ವರ್ಷ ಆಗಿದೆ. ಇನ್ನು ಮಾರ್ಚ್ ಬಂತು ಅಂದರೆ 6 ವರ್ಷ ಆಗ್ತದೆ. ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಬಟ್ ನಾನು ಲೀಡರ್ಶಿಪ್ಪಲ್ಲಿ ಇರ್ತೀನಿ, ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಬಿ ದೇರ್ ಇನ್ ದಿ ಫ್ರಂಟ್ ಲೈನ್, ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನಾನು ಅವತ್ತೇ ನಾನು ಉಪಮುಖ್ಯಮಂತ್ರಿ ಆದ ದಿನನೇ ಬಿಡಬೇಕು ಅಂತ ಹೇಳಿದೆ. ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ಇರು, ಡಿ ಕೆ ಸೋಬ್ ಇನ್ನು ಸ್ವಲ್ಪ ದಿನ ಇರು ಅಂತೇಳಿ ನನ್ನನ್ನು ಇರಿಸ್ಕೊಂಡ್ರು. ಬಟ್ ಇರೋಂಥ ಸಂದರ್ಭದಲ್ಲಿ ಯಾವ ರೀತಿ ಪಕ್ಷ ಕಟ್ಟಬೇಕು ಅನ್ನೋದು ಒಂದು ಪ್ರಯತ್ನ ಮಾಡಿ ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ.
ನಾವು ಪರ್ಮನೆಂಟಾಗಿ ಇರೋಕ್ಕಾಗಲ್ಲ. ಕಬ್ಬು ಬೆಳೆಗಾರರ ಸಮಸ್ಯೆ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸದ್ಯ ಸಕ್ಕರೆ ದರ ಹೆಚ್ಚಳಕ್ಕೆ ಕೇಂದ್ರ ಸಚಿವ ಜೋಶಿ ತೀರ್ಮಾನ ಮಾಡಿದ್ದಾರೆ. ಸಕ್ಕರೆ ಕಾರ್ಖಾನೆ ಮಾಲೀಕರು ಗಲಾಟೆ ಮಾಡಿದ್ದಾರೆ. ಸಕ್ಕರೆ ದರ ಹೆಚ್ಚಳಕ್ಕೆ ಮಾಲೀಕರು ಆಗ್ರಹಿಸಿದ್ದಾರೆ. ಅದನ್ನು ಪ್ರಧಾನಿಗೆ ಮನವಿ ಮಾಡಿದ್ದೆವು. ರೈತರಿಗೂ ಒಳ್ಳೆಯದಾಗಬೇಕು, ಸಕ್ಕರೆ ಕಾರ್ಖಾನೆ ಮಾಲೀಕರಿಗೂ ಒಳ್ಳೆಯದಾಗಬೇಕು. ಎಲ್ಲ ವಿಚಾರದ ಕುರಿತು ಪ್ರಹ್ಲಾದ್ ಜೋಶಿ ಅವರ ಜೊತೆಗೆ ಚರ್ಚೆ ಮಾಡಿದ್ದೇವೆ ಅಂತ ಹೇಳಿದರು. ಒಳ್ಳೆಯದಾಗಬೇಕು. ಫ್ಯಾಕ್ಟ್ರಿಯವರು ಇದ್ದರೆ ರೈತರು ಇದ್ದರೆ ಫ್ಯಾಕ್ಟ್ರಿ, ಆಮೇಲೆ ಉದ್ಯಮನೂ ನಡಿಬೇಕು. ಅದಕ್ಕೆ ತೀರ್ಮಾನ ಮಾಡೋರು ಅವರು. ಅದಕ್ಕೆ ನಮ್ಮದು ಒತ್ತಡ ಈ ವಿಚಾರದಲ್ಲಿ ಐತೆ. ಯಾಕೆಂದರೆ ಎಲ್ಲ ತೀರ್ಮಾನ ಮಾಡೋರು ಶುಗರ್ ಕೇನು, ಮೊಲಾಸಿಸ್ಸು, ಸೊ ಅದಕ್ಕೆ ಅವ್ರಿಗೂ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿದ್ದೀವಿ. ನೋಡೋಣ. ಭಾಳ ಸಂತೋಷ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಅಂತಂದರೆ ಅಟ್ಲೀಸ್ಟ್ ಅವ್ರಿಗೂ ಆ ಕಡೆ ಸ್ವಲ್ಪ ಬಿಸಿ ಅವ್ರಿಗೂ ಅರಿವಿದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಮಾತಾಡಿ ಹಲವು ವರ್ಷಗಳಿಂದ ಸಕ್ಕರೆ ದರ ಹೆಚ್ಚಳವಾಗಿರಲಿಲ್ಲ. ಕೆಜಿಗೆ 31 ರೂಪಾಯಿ ದರ ಇತ್ತು. 41 ರೂಪಾಯಿಗೆ ಹೆಚ್ಚಳ ಮಾಡಲು ಮನವಿ ಮಾಡಿದ್ದೆವು. ಆದರೆ ಕೇಂದ್ರ ಸರ್ಕಾರ 40 ರೂಪಾಯಿ ಮಾಡೋದಕ್ಕೆ ಚಿಂತನೆ ಮಾಡಿದೆ ಅಂತ ಹೇಳಿದರು. 41 ರೂಪಾಯಿ ಕೇಳಿದ್ದಾರೆ, 40 ಮಾಡ್ತೀವಿ ಅಂತ ಹೇಳಿದ್ದಾರೆ. 31 ರೂಪಾಯಿನಿಂದ 40, ನಾನು 41 ಮಾಡಿ ಅಂತ ಹೇಳಿದ್ದೆ. 40 ಮಾಡಿದ್ದೀವಿ ಅಂತ ಜೋಶಿ ಹೇಳಿದ್ದಾರೆ. ಸಕ್ಕರೆ ಸಂಕಷ್ಟದ ಬಗ್ಗೆ ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ಮಾತಾಡಿದ್ದು, ಸಿಎಂ ಪ್ರಧಾನಿ ಬಳಿ 5 ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಪ್ರಧಾನಿ ಏನ್ ಮಾಡ್ತಾರೋ ನೋಡೋಣ. ಕಬ್ಬು ಸಮಸ್ಯೆ ಸೇರಿ ರಾಜ್ಯದ ವಿವಿಧ ಸಮಸ್ಯೆಗಳನ್ನ ಪ್ರಧಾನಿಯ ಗಮನಕ್ಕೆ ತರಲಾಗಿದೆ ಅಂತ ಹೇಳಿದ್ರು. ವೇಟ್ ಅಂಡ್ ವಾಚ್ ಅಂತ ಬಹಳ ಹಲವಾರು ಸಲ ಮುಖ್ಯಮಂತ್ರಿಗಳು ಕಂಡಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೋಬೇಕಾಗುತ್ತೆ. ಆಸ್ ಚೀಫ್ ಮಿನಿಸ್ಟರ್ ಹಿ ಹಸ್ ಗಾನ್ ಅಂಡ್ ಮೆಟ್ ಹಿಮ್. ಏನಿದೆ ರಾಜ್ಯದ 5 ಪ್ರಮುಖ ಬೇಡಿಕೆಗಳನ್ನ ಅವರಿಗೆ ಪ್ರಧಾನಮಂತ್ರಿ ಹೇಳಿದ್ದಾರೆ. ವಿಲ್ ಹ್ಯಾವ್ ಟು ವೇಟ್ ಅಂಡ್ ವಾಚ್. FRP ಆಗಿರಲಿ, ಪ್ರೈಸ್ ಫಿಕ್ಸ್ ಮಾಡೋದಾಗಿರಲಿ, ಎಥನಾಲ್ನ ಪ್ರಮೋಟ್ ಅವರೇ ಇದೆ ನಮ್ಮ ಭಾರತ ಸರ್ಕಾರ ಮಾಡಿರೋದು. ಇವತ್ತು ಭಾಳ ಜನ ಎಥನಾಲ್ ಪ್ಲಾಂಟ್ಗಳು ಹಾಕಿದ್ದಾರೆ. ಬೈ ಪ್ರಾಡಕ್ಟ್ ಆಫ್ ಶುಗರ್ ಕೆನ್ ಆಲ್ಸೋ ದೇರ್ ಇಸ್ ಲಾಟ್ ಆಫ್ ಪ್ರೊಡಕ್ಷನ್ ಆಫ್ ಎಥನಾಲ್. ಕೋಟಾ ಸಿಸ್ಟಮ್ ಇದೆ. ಸೊ ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಎಲ್ಲಿ ಜಾಸ್ತಿ ಕೊಡಬೇಕು ಕೋಟಾ, ಎಲ್ಲಿ ಕಮ್ಮಿ ಕೊಡಬೇಕು ಅಂತಕ್ಕಂಥ ಫಿಕ್ಸ್ ಮಾಡೋರು ಅವರೇ. ಮೇಕೆದಾಟು ವಿಚಾರವಾಗಿ ಮಾಜಿ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ. ತಮಿಳುನಾಡು ಸರ್ಕಾರ ಮೇಕೆದಾಟು ಯೋಜನೆ ವಿರುದ್ಧ ನ್ಯಾಯಾಲಯಕ್ಕೆ ಹೋಗಿತ್ತು. ಈಗ ನ್ಯಾಯಾಲಯ ಅದನ್ನ ತೆರವು ಮಾಡಿದೆ. ಮೊದಲೇ DPR ಆಗಿತ್ತು. ಮುಂದೆ ಏನೆಲ್ಲ ಮಾಡಬೇಕು ಅಂತ ಸಿಎಂ ಹಾಗೂ ಡಿಸಿಎಂ ಸಭೆ ಮಾಡಿ ಸೂಚನೆ ಕೊಟ್ಟಿದ್ದಾರೆ. ಎಲ್ಲ ಅಗತ್ಯ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಅಂತ ಅಂದ್ರು. ಜೆಡಿಎಸ್ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. GBAಯಲ್ಲಿ 24 ಕಸ ಗುಡಿಸುವ ಯಂತ್ರ ಇದೆ. ಈ ಯಂತ್ರ ದುರಸ್ತಿಯಲ್ಲಿದೆ ಅಂತ ಹೇಳ್ತಿದ್ದಾರೆ. 613 ಕೋಟಿ ರೂಪಾಯಿ ಬಾಡಿಗೆ ಕೊಟ್ಟು 46 ಸ್ವೀಪಿಂಗ್ ಮಷಿನ್ ತರಲು ಸರ್ಕಾರ ಮುಂದಾಗಿದೆ. ಆದರೆ ಅದನ್ನೇ ಖರೀದಿ ಮಾಡಿದ್ರು 46 ಮಷಿನ್ ಖರೀದಿಸೋದಕ್ಕೆ 138 ಕೋಟಿ ರೂಪಾಯಿ ಆಗತ್ತೆ ಅಷ್ಟೇ ಅಂತ ಹೇಳಿದ್ರು. ಈಗ 150 ಕೋಟಿಗೆ ನೀವು ಈ ಮಿಷಿನ್ ಖರೀದಿ ಮಾಡಬೇಕಾದಂಥದ್ದು ಆಗಬಹುದಾದಾಗ ನೀವು 7 ವರ್ಷಕ್ಕೆ ಇದನ್ನು 613 ಕೋಟಿ ರೂಪಾಯಿ 613 ಕ್ರೋರ್ ರುಪೀಸ್ಗೆ ರೆಂಟಲ್ ಮಾಡೆಲ್ನ ಅಪ್ಲೈ ಮಾಡುವಂಥ ಅವಶ್ಯಕತೆ ಏನಿತ್ತು? ಒಂದು ಸರ್ಕಾರಕ್ಕೆ ವ್ಯಾಲ್ಯೂ ಅಡಿಷನ್ ಆಯಿತು, ಸರ್ಕಾರಕ್ಕೆ ಒಂದು ಅಸೆಟ್ ಆಯಿತು. ಆದರೆ ಇವತ್ತು ನೀವು ಕಾಂಟ್ರಾಕ್ಟ್ ಬೇಸಿಸ್ಸು, ಈ ರೆಂಟಲ್ ಬೇಸಿಸ್ ನೀವು ಕೊಡೋದ್ರಿಂದ ಮಿಷಿನರಿನೂ ಕೂಡ ಇವತ್ತು ಸರ್ಕಾರದ್ದಾಗಿರ್ಲಿಕ್ಕಿಲ್ಲ. ಡಿಸಿಎಂ ಡಿಕೆಶಿ ವಿರುದ್ಧವೂ ಕಿಡಿಕಾರಿರೋ ನಿಖಿಲ್ ಕುಮಾರಸ್ವಾಮಿ ಡಿಕೆಶಿ ಅವರ ಆಟಿಟ್ಯೂಡ್ನಿಂದ ಹೊರಬರಬೇಕು ಅಂತ ಹೇಳಿದ್ದಾರೆ. ಹಗರಣ, ಕಮಿಷನ್, ಕಿಕ್ ಬ್ಯಾಕ್ ಆರೋಪಗಳಿವೆ. ಎಲ್ಲದಕ್ಕೂ ಸರ್ಕಾರವೇ ಉತ್ತರ ಕೊಡಬೇಕು. ಸರ್ಕಾರ ಪ್ರತಿನಿತ್ಯ ಹಗರಣದಲ್ಲಿ ಮುಳುಗಿದ್ರೆ ನಾಗರಿಕರ ಸ್ಥಿತಿ ಏನು ಅಂತ ಪ್ರಶ್ನೆ ಮಾಡಿದ್ರು. ಕನಿಷ್ಠ ಪಕ್ಷ ಈಗ 26 ಮಿಷಿನ್ನ ಏನು ಸೈಡಲ್ಲಿ ಬಿಸಾಕಿದ್ದಾರೆ ಅದನ್ನು ರಿಪೇರಿ ಆದರೂ ಮಾಡಿ ಈಗ ಅದನ್ನು ಕೆಲಸ ಶುರು ಮಾಡ್ಬೋದಲ್ವಾ ಸರ್? ಈಗ 26 ಮಿಷಿನ್ನ ನೀವು 4 ಕೋಟಿ 3 ಕೋಟಿನಲ್ಲಿ ನೀವು ಸರಿನೇ ಪಡಿಸ್ಬೋದು ಅನ್ನೋದಾದರೆ ವೈ ಡೋಂಟ್ ಯು ಕನ್ಸಿಡರ್ ಇಟ್? ಈ ರಾಜ್ಯ ಸರ್ಕಾರದಲ್ಲಿ ಯಾಕೆಂದರೆ ಪಾಪ ಹಿಂದಿದ್ದಂಥ ನಮ್ಮ ಮಿತ್ರ ಪಕ್ಷದ ಸರ್ಕಾರದ ಮೇಲೆ ಒಂದು 40% ಕಮಿಷನ್ ಅಂತ ಆರೋಪ ಮಾಡಿದ್ರಿ. ಒಂದು ಕ್ಯಾಂಪೇನೇ ಮಾಡಿದ್ರಿ. ಆ ಕ್ಯಾಂಪೇನ್ ಮೇಲೆ ಚುನಾವಣೆ ಮಾಡಿದ್ರಿ. ಚುನಾವಣೆ ಸಮೀಪದಲ್ಲಿ ಬಹುಶಃ ಬೆಂಗಳೂರು ಉಸ್ತುವಾರಿ ಮಂತ್ರಿಗಳು ಈ ನಿಮ್ಮ ಏನು 1 ಟೈಮ್ ಕಮಿಷನ್ ಸೆಟಲ್ಮೆಂಟ್ಗೆ ಬಹುಶಃ ನೀವು ರೆಡಿ ಇಲ್ಲ. ಕನಿಷ್ಠ ಹಾಗೆ ಜೆಡಿಎಸ್ನಲ್ಲಿ ರಾಜ್ಯಾಧ್ಯಕ್ಷ ರೇಸ್ ನಡೀತಾ ಇದೆ. ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ನಿಖಿಲ್, ರಾಜ್ಯಾಧ್ಯಕ್ಷ ರೇಸಲ್ಲಿ ನಾನಿಲ್ಲ, ಆ ಸ್ಥಾನದ ಆಕಾಂಕ್ಷಿಯೂ ನಾನಲ್ಲ ಅಂತ ಹೇಳಿದ್ರು. ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರ ನೇತೃತ್ವದಲ್ಲಿ ಪಕ್ಷದ ನಾಯಕರುಗಳೆಲ್ಲ ಸೇರಿ ಕರೆದಿದ್ದೇವೆ. ಹಾಗಾಗಿ ಸ್ವಾಭಾವಿಕವಾಗಿ ನಿಮ್ಮಲ್ಲೂ ಕೂಡ ಒಂದು ಕುತೂಹಲ ಇರಬೇಕು. ಆದರೆ
ಇವತ್ತು ಪಕ್ಷದ ರಾಜ್ಯಾಧ್ಯಕ್ಷನ ರೇಸ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಇಲ್ಲ. ನಾನು ಆಕಾಂಕ್ಷಿತನೂ ಅಲ್ಲ, ನಾನು ಆ ಒಂದು ಸ್ಥಾನವನ್ನು ಇವತ್ತಿಗೆ ಅಪೇಕ್ಷೆಯನ್ನು ಪಟ್ಕೊಂಡಿಲ್ಲ.